ಭಾರತೀಯ ರೈಲ್ವೆ NTPC ನೇಮಕಾತಿ 2025 ಟೋಟಲ್ ಆಗಿ ನಿಮಗೆ 30,307 ಪೋಸ್ಟ್ಗಳನ್ನ ಕರೆದಿದ್ದಾರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಂಡ್ ಇದರಲ್ಲಿ ಸಿಲೆಬಸ್ ಕೂಡ ನಾನು ಹೇಳಿದ್ದೀನಿ, ಅದನ್ನ ಕೂಡ ನೀವು ನೋಡಬೇಕಾಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಿರುತ್ತೆ ಅಂಡ್ ಆಲ್ ಇಂಡಿಯಾದಲ್ಲಿ ಒಂದು ಜಾಬ್ ಅವೈಲೇಬಲ್ ಇದೆ. ಅಂಡ್ ನಿಮ್ಗೆ ನೆಕ್ಸ್ಟ್ ನೋಡೋದಾದ್ರೆ ಸೊ ಯಾವ್ಯಾವ ಪೋಸ್ಟ್ ಗಳು ಖಾಲಿ ಇದಾವೆ ಅಂತ ನೋಡೋದಾದ್ರೆ ಚೀಫ್ ಕಮರ್ಷಿಯಲ್ ಸಹ ಟಿಕೆಟ್ ಸೂಪರ್ವೈಸರ್ ಅಂಡ್ ಸ್ಟೇಷನ್ ಮಾಸ್ಟರ್, ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಜೂನಿಯರ್ ಅಕೌಂಟೆಂಟ್ಸ್ ಅಸಿಸ್ಟೆಂಟ್ ಸಹ ಟೈಪಿಸ್ಟ್, ಸೀನಿಯರ್ ಕ್ಲರ್ಕ್ ಸಹ ಟೈಪಿಸ್ಟ್. ಸೊ ಟೋಟಲ್ ಆಗಿ 5 ಜಾಬ್ ರೋಲ್ಗೆ ನಿಮ್ಗೆ ಪೋಸ್ಟ್ ಅನ್ನ ಕರೆದಿದ್ರೆ ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ನೀವು ಅಪ್ಲೈ ಮಾಡಬಹುದು. ಚೀಫ್ ಕಮರ್ಷಿಯಲ್ ಸಹ ಟಿಕೆಟ್ ಸೂಪರ್ವೈಸರ್ಗೆ ನಿಮ್ಗೆ ಟೋಟಲ್ ಆಗಿ 35,400 ರೂಪಾಯಿ ಸ್ಯಾಲ್ರಿ ಸಿಗುತ್ತೆ ನಿಮಗೆ. ಇದಕ್ಕೆ ನಿಮ್ಗೆ ಏಜ್ 18 ವರ್ಷದಿಂದ 36 ವರ್ಷದ ಒಳಗಡೆ ಇರಬೇಕು. ಸೊ ಈ ಒಂದು ಅಪ್ಲಿಕೇಶನ್ ನೀವು ಹಾಕೋದಕ್ಕೆ ಈ ಒಂದು ಪೋಸ್ಟ್ಗೆ. ಸ್ಟೇಷನ್ ಮಾಸ್ಟರ್ ಇದಕ್ಕೆ 35,400 ರೂಪಾಯಿ ಇರುತ್ತೆ ಅಂಡ್ ಇದಕ್ಕೂ ಕೂಡ 18 ರಿಂದ 36 ವರ್ಷ ಆಗಿರ್ಬೇಕು ನಿಮಗೆ. ಅಂಡ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಇದಕ್ಕೂ ಕೂಡ 29,200 ರೂಪಾಯಿ ಇದೆ. ಇದಕ್ಕೆ ನಿಮ್ಗೆ 18 ರಿಂದ 36 ವರ್ಷದ ಒಳಗಡೆ ಆಗಿರ್ಬೇಕು. ಅಂಡ್ ನಿಮ್ಗೆ ನೆಕ್ಸ್ಟ್ ನೋಡೋದಾದ್ರೆ ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಸಹ ಟೈಪಿಸ್ಟ್. ಸೊ ಇವರಿಗೆ 29,200 ರೂಪಾಯಿ ಸೇಮ್ ಏಜ್. ಅಂಡ್ ನಿಮ್ಗೆ ಸೀನಿಯರ್ ಕ್ಲರ್ಕ್ ಸಹ ಟೈಪಿಸ್ಟ್, ಇವ್ರಿಗೆ 29,200, ಇವ್ರಿಗೆ ಕೂಡ ಸೇಮ್ ಏಜ್ ಆಗಿರ್ಬೇಕು. ಅಂಡ್ ನಿಮ್ಗೆ ಇದಕ್ಕೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ನೋಡೋದಾದ್ರೆ ನಿಮ್ದು ಡಿಗ್ರಿ ಮುಗ್ದಿರ್ಬೇಕು. ಯಾವ್ದಾದ್ರು ಡಿಗ್ರಿ ಮುಗ್ದಿದ್ರು ಪರವಾಗಿಲ್ಲ, BCom, BA ಅಥವಾ BA, ಒಟ್ನಲ್ಲಿ ನಿಮ್ದು ಡಿಗ್ರಿ ಮುಗ್ದಿರ್ಬೇಕು. ಅದರದ್ದು ಒಂದು ಸರ್ಟಿಫಿಕೇಟ್ ಇರಬೇಕು ಅಷ್ಟೇ. ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಸೀನಿಯರ್ ಕ್ಲರ್ಕ್ ಫ್ರಮ್ ಟೈಪಿಸ್ಟ್ ಹುದ್ದೆಗಳಿಗೆ ಸೊ ನಿಮ್ಗೆ ಕಂಪಲ್ಸರಿ ಏನಿಲ್ಲ, ಇಂಗ್ಲಿಷ್ ಅಂಡ್ ಹಿಂದಿ. ಸೊ ಈ ಭಾಷೆ ನಿಮಗೆ ಟೈಪಿಂಗ್ ಮಾಡೋದಕ್ಕೆ ಬರಬೇಕು. ಸೊ ಯಾರಿಗಾದ್ರೂ ಬರ್ತಿಲ್ಲ ಅಂದ್ರೆ ಇವಾಗ್ಲೇ ಕಲ್ಕೊಳ್ಳಿ. ಸೊ ಆಲ್ಮೋಸ್ಟ್ ಇಂಗ್ಲಿಷ್ ಟೈಪಿಂಗ್ ಎಲ್ಲರಿಗೂ ಬರುತ್ತೆ, ಬಟ್ ಹಿಂದಿ ಟೈಪಿಂಗ್ ಯಾರಿಗೂ ಬರಲ್ಲ. ಸೊ ಹಿಂದಿ ಟೈಪಿಂಗ್ ನ ಮಾಡೋದನ್ನ ಕಲ್ಕೊಳ್ಳಿ. ಅಂಡ್ ಇದಕ್ಕೆ ಏಜ್ ಅನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ, ಇಲ್ಲೇ ನೋಡ್ಬೋದು ನಿಮ್ಗೆ. ಟೋಟಲ್ ಆಗಿ ನಿಮ್ಗೆ 18 ವರ್ಷ ಆಗಿರ್ಬೇಕು. ನಾ ಆಲ್ರೆಡಿ ಆ ಪೋಸ್ಟ್ ಅಲ್ಲಿ ಹೇಳಿದೀನಿ, ಬಟ್ ಇದರಲ್ಲಿ ಯಾಕೆ ಮೆನ್ಷನ್ ಮಾಡಿ ಹೇಳ್ತಾ ಇದೀನಿ ಅಂದ್ರೆ ಇದರಲ್ಲಿ ಅವರು ಡೇಟ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಸೊ ಕನಿಷ್ಠ ಅಂದ್ರೂ 18 ವರ್ಷ ಆಗಿರ್ಬೇಕು, ಅದಕ್ಕಿಂತ ಜಾಸ್ತಿ ಅಂದ್ರೆ 36 ವರ್ಷ ಆಗಿರ್ಬೇಕು. ಸೊ ಅದ್ರ ಒಳಗಡೆ ಇದ್ರೇನೆ ಬೆಟರ್ ಅಂತ ಅನ್ಸುತ್ತೆ. ಅಂಡ್ 1/1/2025 ಸೊ ಈ ಡೇಟ್ ಅಲ್ಲೇ ನಿಮ್ಗೆ ಈ ಏಜ್ ಕಂಪ್ಲೀಟ್ ಆಗಿರ್ಬೇಕು. ಅಂಡ್ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ SC/ST ಅಭ್ಯರ್ಥಿಗಳಿಗೆ 5 ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷದ ತನಕ ಇದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ಸಾಮಾನ್ಯ ಮತ್ತು EWS ಅಭ್ಯರ್ಥಿಗಳಿಗೆ 10 ವರ್ಷದ ತನಕ ಇದೆ. OBC ಅಭ್ಯರ್ಥಿಗಳಿಗೆ 13 ವರ್ಷ, SC/ST ಅಭ್ಯರ್ಥಿಗಳಿಗೆ 15 ವರ್ಷದ ತನಕ, ಅಂಗವಿಕಲರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಮಾಜಿ ಸೈನಿಕರು ಕೂಡ ಈ ಒಂದು ಅಪ್ಲಿಕೇಶನ್ ನ ಹಾಕ್ಬೋದು. ಸೊ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ನಿಮ್ಗೂ ಕೂಡ ಇರುತ್ತೆ. ಅಂಡ್ ನಿಮ್ದು ಅದಕ್ಕೆ ಸರ್ಟಿಫಿಕೇಟ್ ಇರ್ಬೇಕಷ್ಟೇ. ಅಂಡ್ ನಿಮ್ಗೆ ನೆಕ್ಸ್ಟ್ ನೋಡೋದಾದ್ರೆ ಆಯ್ಕೆ ಪ್ರಕ್ರಿಯೆ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ ಇದಕ್ಕೆ ಎಕ್ಸಾಮ್ ಇರುತ್ತಲ್ವಾ, ಎಕ್ಸಾಮ್ ಯಾವ್ಯಾವ ತರ ಇರುತ್ತೆ ಅಂದ್ರೆ ಜನರಲ್ ನಾಲೆಜ್ ಅಂಡ್ ಈಗಿನ ಟೆಕ್ನಾಲಜಿ ಅಂಡ್ ನಿಮ್ಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇದಿರ್ಬೇಕು, ಟೈಪಿಂಗ್ ಮತ್ತೆ ಅಡಿಷನಲ್ ಸ್ಕಿಲ್ಸ್ ಏನಾದ್ರು ಇದ್ರೆ ನಿಮ್ಗೆ ಬೆಟರ್ ಅಂತ ಹೇಳ್ತೀನಿ. ಅಂಡ್ ನಿಮ್ಗೆ ನೆಕ್ಸ್ಟ್ ನೋಡೋದಾದ್ರೆ ಮೊದಲ ಹಂತದಲ್ಲಿ ನಿಮ್ಗೆ ಕಂಪ್ಯೂಟರ್ ಬೇಸ್ಡ್ ಅನ್ನೋ ಒಂದು ಎಕ್ಸಾಮ್ ಇರುತ್ತೆ. ಇದರಲ್ಲಿ ನಿಮ್ಗೆ MCQ ಮಲ್ಟಿಪಲ್ ಕ್ವಶನ್ಸ್ ಇರುತ್ತೆ, ಅದನ್ನ ನೀವು ಆನ್ಸರ್ ಮಾಡಬೇಕು. 4 ಆನ್ಸರ್ಸ್ ಇರುತ್ತೆ, ಅದರಲ್ಲಿ ಒಂದು ರೈಟ್ ಮಾರ್ಕ್ ಅನ್ನ ನೀವು ಹಾಕ್ಬೇಕಾಗುತ್ತೆ. ಅಂಡ್ ನಿಮ್ಗೆ ಅದರಲ್ಲಿ ಕೇಳುವಂತ ಕ್ವಶನ್ಸ್ ನೋಡೋದಾದ್ರೆ ಜನರಲ್ ನಾಲೆಜ್ ಕ್ವಶನ್, ಮ್ಯಾಥಮೆಟಿಕಲ್ ರಿಲೇಟೆಡ್ ಅಂಡ್ ನಿಮಗೆ ಒಂದಿಷ್ಟು ಟ್ರಿಕಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅಂಡ್ ಈ ಎಕ್ಸಾಮ್ ನ ಪಾಸ್ ಆದ್ರೆ ಮಾತ್ರ ನೀವು ನೆಕ್ಸ್ಟ್ ಸ್ಟೆಪ್ ಗೆ ಹೋಗಕ್ಕಾಗುತ್ತೆ. ಅಂಡ್ ನಿಮ್ಗೆ ಇನ್ನೊಂದು ಏನು ಇರುತ್ತೆ ಅಂದ್ರೆ ಮೆಡಿಕಲ್ ಚೆಕ್ಅಪ್. ಸೊ ನಿಮ್ಗೆ ಮೆಡಿಕಲ್ ಟೆಸ್ಟ್ ಅನ್ನೋದು ಇದರಲ್ಲಿ ಕಂಪಲ್ಸರಿ ಇರುತ್ತೆ. ಸೊ ನೀವು ಫಿಸಿಕಲಿ ಫಿಟ್ ಇದೀರನಾ ಇಲ್ವಾ ಅನ್ನೋದಕ್ಕೆ ಈ ಒಂದು ಟೆಸ್ಟ್ ಅನ್ನ ಮಾಡ್ತಾರೆ. ಅಂಡ್ ನಿಮ್ಗೆ ನೆಕ್ಸ್ಟ್ ನೋಡೋದಾದ್ರೆ ಅಂತಿಮ ಆಯ್ಕೆ ಬಂದು ಸೊ ಇದರಲ್ಲಿ ಏನಿರುತ್ತೆ ಅಂದ್ರೆ ನಿಮ್ದೊಂದು ಡಾಕ್ಯುಮೆಂಟ್ ಅಂದ್ರೆ ಸೊ ನೀವು ಎಲ್ಲಾ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಏನಾಗಿರುತ್ತೆ ಅಂದ್ರೆ ಸೊ ನಿಮ್ದು ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ನಿಮ್ದು ಬಿಹೇವಿಯರ್ ಆಗಿರ್ಬೋದು, ಇಂಟರ್ವ್ಯೂ ಕೊಟ್ಟಿರುವಂತ ರೀತಿ ಎಲ್ಲದನ್ನು ಕೂಡ ಚೆಕ್ ಮಾಡಿ ನಿಮ್ಗೆ ಸೆಲೆಕ್ಟ್ ಅನ್ನ ಮಾಡ್ತಾರೆ. ಅಂಡ್ ನಿಮ್ಗೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗುತ್ತೆ ಅಂತ ಅಂದ್ರೆ ಇದುವರೆಗೂ ನೀವು ಗ್ರಾಜ್ಯುಯೇಟ್ ಆಗಿರುವಂತ ಸರ್ಟಿಫಿಕೇಟ್, ನಿಮ್ದು ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ, ರಿಸ್ಯೂಮ್,
ಇದು ಮತ್ತೆ ನಿಮ್ದು ಕಂಪ್ಯೂಟರ್ದು ಏನಾದ್ರೂ ಸರ್ಟಿಫಿಕೇಟ್ ಇದ್ರೆ ಅದನ್ನ ಕೂಡ ಅಟ್ಯಾಚ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಅಂಡ್ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಅಂಡ್ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದ್ರೆ, ಸೊ 30 ಆಗಸ್ಟ್ 2025ಕ್ಕೆ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಅಂಡ್ ನಿಮಗೆ ಇದು ಕ್ಲೋಸಿಂಗ್ ಡೇಟ್ ಬಂದು 29 ಸೆಪ್ಟೆಂಬರ್ 2025ಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ನಿಮಗೆ ಟೈಮ್ ತುಂಬಾ ಇದೆ. ಸೊ ಅಪ್ಲಿಕೇಶನ್ನ ಹಾಕೋದಕ್ಕೆ ಏನಿಲ್ಲ ಅಂದ್ರೆ 1 ತಿಂಗಳ ಟೈಮ್ ಇದೆ ನಿಮಗೆ. ಸೊ ಈ ಒಂದು ವಿಡಿಯೋನ ನೀವು ಯಾವಾಗ ನೋಡ್ತೀರಾ ಗೊತ್ತಿಲ್ಲ, ಬಟ್ ಟೈಮ್ಗೆ ವೇಟ್ ಮಾಡಿ ಅಪ್ಲಿಕೇಶನ್ ಹಾಕಿ. ಸೊ ಇನ್ನೂ ಡೇಟ್ ಮುಂದೆ ಇದೆ ಅಂತ ನೋಡಕ್ ಹೋಗ್ಬಿಡಿ. ಕರೆಕ್ಟ್ ಆಗಸ್ಟ್ 30 ಯಾವಾಗ ಆಗುತ್ತೋ ಅವಾಗ ಈ ಒಂದು ಅಪ್ಲಿಕೇಶನ್ ಹಾಕಿ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದೇ ತರ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ನಮ್ಮ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.